Hello my dear students, welcome to Learn Easily channel. 10th standard second language English model question paper for annual examination as per the state level preparatory examination. ರಾಜ್ಯ ಮಟ್ಟದ ಪೂರ್ವಸಿದ್ಧತಾ ಪರೀಕ್ಷೆಯ ಪ್ಯಾಟರ್ನ್ನಲ್ಲಿ ವಾರ್ಷಿಕ ಪರೀಕ್ಷೆಯ ಮಾದರಿ ಪ್ರಶ್ನೆ ಪತ್ರಿಕೆ ಇಂಗ್ಲಿಷ್. ವಿಡಿಯೋನ ಪೂರ್ತಿಯಾಗಿ ನೋಡಿ. ಪ್ರಿಪರೇಟರಿಯ ಹಾಗೆ ಈ ಒಂದು ಪ್ರಶ್ನೆ ಪತ್ರಿಕೆಯನ್ನು ಸಿದ್ಧಪಡಿಸಲಾಗಿದೆ. ಹಾಗೆ ಪ್ರಶ್ನೆ ಪತ್ರಿಕೆಯೊಂದಿಗೆ ನಿಮಗೆ ಕೀ ಉತ್ತರಗಳು ಸಹ ಸಿಗುತ್ತೆ. ಇಲ್ಲಿ ಮೊದಲನೆಯ ಮೇನಲ್ಲಿ ಮಲ್ಟಿಪಲ್ ಚಾಯ್ಸ್ ಕ್ವಶನ್ನಲ್ಲಿ ಮೊದಲನೇ ಪ್ರಶ್ನೆಯನ್ನು ನೋಡಿದಾಗ ಇಫ್ ಕ್ಲಾಸ್ ಸೆಂಟೆನ್ಸ್ ಇದೆ. ಇಫ್ ಯು ಹ್ಯಾಡ್ ರನ್ ಫಾಸ್ಟರ್ ಯು ಡ್ಯಾಶ್ ಓನ್ ದ ರೇಸ್. ಇಲ್ಲಿ ಆಪ್ಷನ್ ಡಿ ವುಡ್ ಹ್ಯಾವ್ ಓನ್ ದ ರೇಸ್. ರಮ್ಯಾ ಈಸ್ ಎ ಡಾಕ್ಟರ್. ಕರೆಕ್ಟ್ ಕ್ವಶನ್ ಟ್ಯಾಗ್. ಇಲ್ಲಿ ರಮ್ಯಾ ಅಂತಕ್ಕಂಥದ್ದು ಹೆಣ್ಣಾಗಿರೋದ್ರಿಂದ ಶ್ರೀ ಪ್ರೊನೌನ್ ಬರುತ್ತೆ. ಈಸ್ ಅಂತಕ್ಕಂಥ ಹೆಲ್ಪಿಂಗ್ ವರ್ಬ್ ಇರೋದ್ರಿಂದ ಸೆಂಟೆನ್ಸಲ್ಲಿ ನಾಟ್ ಇಲ್ಲ. ಇಸಂಟ್ ಶಿ ಆಪ್ಷನ್ ಬಿ. ನೆಕ್ಸ್ಟ್, ವಿ ಹ್ಯಾವ್ ಡಿಸೈಡೆಡ್ ಟು ಗೋ ಟು ಹಿಲ್ ಸ್ಟೇಷನ್ ದಿಸ್ ಇಯರ್. ಇನ್ಫಿನಿಟಿವ್ ಆಪ್ಷನ್ ಡಿ ಟು ಗೋ. ಇನ್ನು ನಾಲ್ಕನೇ ಪ್ರಶ್ನೆಯನ್ನು ನೋಡಿದಾಗ ಲ್ಯಾಂಗ್ವೇಜ್ ಫಂಕ್ಷನನ್ನು ನೀಡಲಾಗಿರುತ್ತೆ. ಇಲ್ಲಿ ಕೀರ್ತಿ, ವಾವ್ ಯುವರ್ ಹ್ಯಾಂಡ್ ರೈಟಿಂಗ್ ಈಸ್ ಬ್ಯೂಟಿಫುಲ್. ನಿನ್ನ ಹ್ಯಾಂಡ್ ರೈಟಿಂಗ್ ತುಂಬ ಚೆನ್ನಾಗಿದೆ ಅಂತಕ್ಕಂಥದ್ದು ಗಿವಿಂಗ್ ಕಾಂಪ್ಲಿಮೆಂಟ್ ಆಪ್ಷನ್ ಸಿ. ಇನ್ನು ಸೆಕೆಂಡ್ ಮೇನ್ಗೆ ಬಂದಾಗ ಡೂ ಆಸ್ ಡೈರೆಕ್ಟೆಡ್ನಲ್ಲಿ ಫಸ್ಟ್ ಕ್ವಶನನ್ನು ನೋಡಿದಾಗ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫಾರಮ್. ದ ಸ್ಟೂಡೆಂಟ್ಸ್ ಡಿಡ್ ನಾಟ್ ಅಂಡರ್ಸ್ಟ್ಯಾಂಡ್ ದ ಲೆಸನ್ ಪ್ರಾಪರ್ಲಿ ಸೊ ದ ಟೀಚರ್ ಎಕ್ಸ್ಪ್ಲೈನ್ ದ ಲೆಸನ್ ಟು ದ ಸ್ಟೂಡೆಂಟ್ಸ್. ಇಲ್ಲಿ ನೋಡಿ ಸಬ್ಜೆಕ್ಟ್ ಆದ ತಕ್ಷಣ ಡಿಡ್ ಅಂದಾಗ ಇದು ಪಾಸ್ಟ್ ಟೆನ್ಸ್ ಆಗಿರುತ್ತೆ. ಸೊ ಇಲ್ಲಿ ನಾವು ಎಕ್ಸ್ಪ್ಲೈನನ್ನು ಎಕ್ಸ್ಪ್ಲೈನ್ಡ್ ಅಂತ ಬರಿಬೇಕಾಗತ್ತೆ. ನಂತರ ಸಿಕ್ಸ್ತ್ ಕ್ವಶನ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್ ಇದೆ. ಶಿವ ವಾಸ್ ವೇಟಿಂಗ್ ಡ್ಯಾಶ್ ದ ಕಾರ್ನರ್ ಆಫ್ ದ ಸ್ಟ್ರೀಟ್. ಅಟ್ ದ ಕಾರ್ನರ್ ಇದು ಸ್ಪೆಸಿಫಿಕ್ ಪ್ಲೇಸ್ ಆಗಿರೋದ್ರಿಂದ ಅಟ್ ಅನ್ನು ಬಳಸಬೇಕಾಗುತ್ತೆ. ಬಿಗ್ಗರ್ ಪ್ಲೇಸ್ ಬಂದಾಗ ಇನ್ ಅಂತ ಬಳಸಬೇಕು. ನಂತರ ಕೊಲೊಕೇಟಿವ್ ವರ್ಡನ್ನು ನೀಡಲಾಗಿದೆ. ಸೌಂಡ್ ಇದೆ, ಸೌಂಡ್ ಸ್ಲೀಪ್. ಇನ್ನು ಏಯ್ತ್ ಕ್ವಶನ್ ನೋಡೋದಾದರೆ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ಸೂಟೇಬಲ್ ವರ್ಡ್ ಫಾರಮ್ ಅಂತ ನೀಡಿದೆ. ಇದು ಕರೆಕ್ಟ್ ಫಾರಮ್ ಆಫ್ ದ ವರ್ಡ್. ಆಲ್ ಎಂಪ್ಲಾಯೀಸ್ ವರ್ ಹ್ಯಾಪಿ ಅಬೌಟ್ ಡಿಸಿಷನ್ ಆಫ್ ಟ್ಯಾಕ್ಸ್ ಡ್ಯಾಶ್. ಇಲ್ಲಿ ರೆಡ್ಯೂಸ್ ಅಂತಿದೆ, ರಿಡಕ್ಷನ್. ನಂತರ ನೈನ್ತ್ ಕ್ವಶನ್ ಲಿಂಕರ್ ಕಂಜಂಕ್ಷನ್ಗೆ ನೀಡಲಾಗಿದೆ. ಈ ಓಪನ್ ದ ಗ್ಯಾರೇಜ್ ಡ್ಯಾಶ್ ಟುಕ್ ಈಸ್ ಥಿಂಗ್ಸ್ ಔಟ್. ಈ ಓಪನ್ ದ ಗ್ಯಾರೇಜ್ ಆ್ಯಂಡ್ ಟುಕ್ ಈಸ್ ಥಿಂಗ್ಸ್ ಔಟ್. ಎರಡು ಸೆಂಟೆನ್ಸನ್ನು ಇಲ್ಲಿ ಜಾಯಿನ್ ಮಾಡಲಾಗಿದೆ. 10th ಕ್ವಶನ್ಗೆ ಬಂದಾಗ ಪ್ಯಾಸಿವ್ ಫಾರಮನ್ನು ಬರೀಬೇಕು. ಅಂಡರ್ಲೈನ್ ಸೆಂಟೆನ್ಸ್ ಎವ್ರಿಬಡಿ ಲೈಕ್ಸ್ ಕ್ರಿಕೆಟ್. ಲೈಕ್ಸ್ ಅನ್ನೋದು ಪ್ರೆಸೆಂಟ್ ಟೆನ್ಸ್ ಇರೋದ್ರಿಂದ ಇಲ್ಲಿ ನಾವು ಕ್ರಿಕೆಟ್ ಈಸ್ ಅಂತ ಬರೀಬೇಕಾಗುತ್ತೆ. ಕ್ರಿಕೆಟ್ ಈಸ್ ಲೈಕ್ಡ್ ಬೈ ಎವ್ರಿಬಡಿ. ನಂತರ ಯೂಸ್ ದ ವರ್ಡ್ ಕಾಂಟ್ರಿಬ್ಯೂಟ್ ಆ್ಯಸ್ ಎ ನೌನ್. ಇಲ್ಲಿ ಕಾಂಟ್ರಿಬ್ಯೂಟನ್ನು ನೌನ್ಗೆ ತಗೊಂಡಾಗ ನಾವು ಕಾಂಟ್ರಿಬ್ಯೂಷನ್ ನಂತರ ಕಾಂಟ್ರಿಬ್ಯೂಟಿಂಗ್ ಅಂತಕ್ಕಂಥದ್ದು ಬರುತ್ತೆ. ಐ ಗೇವ್ ಕಾಂಟ್ರಿಬ್ಯೂಷನ್, ಸ್ಟೂಡೆಂಟ್ಸ್ ಗೇವ್ ಕಾಂಟ್ರಿಬ್ಯೂಷನ್ ಟು ಸ್ಕೂಲ್, ಈ ರೀತಿ ಬರಿಬೇಕಾಗುತ್ತೆ. ನಂತರ 12th ಕ್ವಶನ್ ನೋಡಿದಾಗ ಇಲ್ಲಿ ರಿಪೋರ್ಟೆಡ್ ಸ್ಪೀಚನ್ನು ನೀಡಲಾಗಿದೆ. ಇಲ್ಲಿ ರಿಪೋರ್ಟೆಡ್ ಸ್ಪೀಚ್ ಅಂದಾಗ ಸಂಧ್ಯಾ ಐ ಆಮ್ ಗೋಯಿಂಗ್ ಟು ಲಂಡನ್ ಟುಮಾರೋ. ಸಂಧ್ಯಾ ರಿಪ್ಲೈಡ್ ದಟ್ she was going to London next day. ನಂತರ 13th question identify the parts of speech. he is never late to school. never ಅಂತಕ್ಕಂಥದ್ದು ಅವನು ಬರುವುದನ್ನು ಹೇಳುತ್ತೆ, ಆದ್ದರಿಂದ ಇಟ್ ಈಸ್ adverb. ನಂತರ identify the word which does not have 3 syllables in it. 3 syllables ಇಲ್ಲದೆ ಇರ್ತಕ್ಕಂಥ ಪದವನ್ನು ನಾವಿಲ್ಲಿ ಐಡೆಂಟಿಫಿಕೇಶನ್ ಮಾಡಬೇಕಾಗುತ್ತೆ. ಕಂಡೀಷನ್ 3, ರಿಮೆಂಬರ್ 3, ವಾಟರ್ 2, ಹಾಸ್ಪಿಟಲ್ 3. ಇಲ್ಲಿ ವಾಟರ್ ಅನ್ನೋದು 2 ಇದೆ, ಮಿಕ್ಕ ಎಲ್ಲ ಒಂದು ವರ್ಡ್ಸಲ್ಲಿ 3 ಸಿಲೆಬಲ್ಸ್ ಇದೆ. ನೆಕ್ಸ್ಟ್ ಫಿಲ್ ಇನ್ ದ ಬ್ಲಾಂಕ್ಸ್ ವಿತ್ ದಿ ಸೂಟೇಬಲ್ ಆರ್ಟಿಕಲ್ ಅನ್ನು ನೀಡಲಾಗಿದೆ. ಆರ್ಟಿಕಲ್ಗೆ ಬಂದಾಗ ಕಾರ್ತಿಕ್ ಈಸ್ ಈಟಿಂಗ್ ಡ್ಯಾಶ್ ಕೇಕ್ ಈಸ್ ಫಾದರ್ ಹ್ಯಾಡ್ ಬ್ರಾಟ್ ಅಂತ ಇದೆ. ಕಾರ್ತಿಕ್ ಈಸ್ ಈಟಿಂಗ್ ಅ ಕೇಕ್, ಎ ಇಲ್ಲಿ ಆರ್ಟಿಕಲ್ ಅನ್ನು ಬಳಸಬೇಕು. ನೆಕ್ಸ್ಟ್ 16th change the following sentence into positive degree. Gold is one of the costliest metals ಅಂತ ಇದೆ. ಇಲ್ಲಿ ಮೆಟಲ್ಸ್ ಕಾಮನ್ ಅವನು ಪ್ಲೂರಲ್ ಇರೋದ್ರಿಂದ ವೆರಿ ಫ್ಯೂ ಮೆಟಲ್ಸ್ ಆರ್ ಆಸ್ ಕಾಸ್ಟ್ಲಿ ಆಸ್ ಗೋಲ್ಡ್. ವೆರಿ ಫ್ಯೂ ಮೆಟಲ್ಸ್ ಆರ್ ಆಸ್ ಕಾಸ್ಟ್ಲಿ ಆಸ್ ಗೋಲ್ಡ್. ನಂತರ ಥರ್ಡ್ ಮೇನ್ಗೆ ಬಂದಾಗ ಎಡಿಟಿಂಗ್ ಎರರ್ಸಲ್ಲಿ ಮಿಸ್ಟರ್ ಮೂರ್ತಿ ರೀಡ್ಸ್ ನ್ಯೂ ಪೇಪರ್ ರೆಗ್ಯುಲರ್ಲಿ.
ಹಿ ಈಸ್ ಎ ನಾಲೆಡ್ಜ್ ಪರ್ಸನ್ ಅಂತ ಇದೆ. ಸ್ಪೆಲ್ಲಿಂಗ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ನ್ಯೂಸ್ ಪೇಪರ್ ಬರಬೇಕು, ನ್ಯೂ ಪೇಪರ್ ಅಂತಿದೆ, ಇದು ನ್ಯೂಸ್ ಪೇಪರ್ ಮಾಡಬೇಕಾಗುತ್ತೆ. ನೆಕ್ಸ್ಟ್ ಅಡ್ಜೆಕ್ಟಿವ್ ಮಿಸ್ಟೇಕ್ ಟು ಬಿ ಕರೆಕ್ಟೆಡ್ ಅಂದಾಗ ನಾಲೆಡ್ಜ್ ಪರ್ಸನ್ ಅಂತಿದೆ, ಇದು ನಾಲೆಡ್ಜಬಲ್ ಪರ್ಸನ್, ನಾಲೆಡ್ಜಬಲ್ ಅಂತ ಮಾಡಬೇಕು. ಇನ್ನು 2 ಮಾರ್ಕ್ಸ್ ಕ್ವಶನ್ಸ್ಗೆ ಬಂದಾಗ ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯ ಹಾಗೆ ಇಲ್ಲಿ 18th ಕ್ವಶನ್ ಡಾನ್ ಅನ್ಸೆಲ್ಮೋ ಮೀನ್ಸ್ ಜೆಂಟಲ್ಮನ್ ಅಪ್ರಿಯೋ ಎನ್ ಮಡಿಯೋದಿಂದ ಡಾನ್ ಅನ್ಸೆಲ್ಮೋ ಅಂಡ್ ಅಮೆರಿಕನ್ಸ್ ವರ್ ಜನರಸ್ ಇನ್ ದೇರ್ ಓನ್ ವೇಸ್. ಎಕ್ಸ್ಪ್ಲೈನ್. Don Anselmo agreed his sell to his land for $1,200. He refused the extra money offered by the Americans. Americans surveyed the land of Don Anselmo. They found extra land, so they ready to pay extra money. So they both were generous. ಈ ಉತ್ತರವನ್ನು ಬರೀಬೇಕಾಗುತ್ತೆ. ನೆಕ್ಸ್ಟ್ 19th, why did Nehru describe Ambedkar as the symbol of revolt? ಇಲ್ಲಿ ಅಂಬೇಡ್ಕರ್ fought for the social injustice in the society. He raised the voice against the discrimination and he provided more provisions in constitution for the depressed classes. So he is the symbol of revolt. ಈ ಉತ್ತರವನ್ನು ಬರೀಬೇಕಾಗುತ್ತೆ. What made Avatar Narayan angry? ಇದು ಕಲರ್ಸ್ ಆಫ್ ಸೈಲೆನ್ಸ್ ನಿಂದ ಬಂದಿದೆ. ಅವತಾರ್ ನಾರಾಯಣ್ when he visit to admission for his son, the headmaster told, your son is not a normal boy, join him to Dem and Deaf school, and this school is for normal boys. So the Avatar Narayan got angry. Next, why did the superpowers meet in Geneva? The 3 superpowers met in Geneva to come to an agreement to put a ban on nuclear weapon test. ಈ ಉತ್ತರವನ್ನು ಬರೀಬೇಕಾಗುತ್ತೆ. Poet says he is in solitary confinement. Why? ಇದು half to outer space tomorrow morning ನಿಂದ. ಇಲ್ಲಿ ಪೊಯೆಟ್ ಇನ್ ಕ್ಯಾಪ್ಸೂಲ್, he was in space, nobody visiting him, he is not writing any mails or letters, so he was in solitary confinement. Next, Dicky Dolma's life was sorrowful. How ಅಂತ ಇದೆ. Dicky Dolma lost his mother and lost her mother, and she also lost her brother, and her father was bedridden, so her life was sorrowful. ಈ ಉತ್ತರವನ್ನು ಬರೀಬೇಕು. Why did the students' march was unusual? Students were marching very silently and no slogans, no shouts, so the march was unusual. ನಂತರ absence of the mother from home taught the children something. Explain with reference to Anip life ಅಂತ ಇದೆ. Anip's mother Hema Aziza left 3 boys in home and she was working in a broadcasting company. She used to travel. So boys get ready themselves to go to school and they learned that one's own duty is important in life. ಈ ಉತ್ತರವನ್ನು ಬರೀಬೇಕಾಗುತ್ತೆ. Why were the people of Tibet unhappy? What did the old folks say about happiness? The people in Tibet they were very poor. There was no good sunlight, there were no good land or river. They hunger whole year and they thought that the happiness is in the form of bird in the snowy mountains. Wherever it goes, it carries the happiness with it. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು 5th main 3 marks ಕ್ವಶನ್ಸ್ಗೆ ಬಂದಾಗ the newspaper report was unexpected turn in Swami's life, justify. The newspaper report carried about the bravery of village boy. By reading the newspaper report, father challenged him to sleep alone in the office room. Swami slept in the office room and he was very afraid of devils. When he saw something moving, he thought it was a devil, and when it came near, he hugged it and bite it. It was a burglar, and the Swami become hero because of the newspaper report. So it was unexpected turn in Swami's life. ಈ ಉತ್ತರವನ್ನು ಬರೀಬೇಕು. and write the summary of the grandma claims at 3 ಮಾರ್ಕ್ಸ್ಗೆ ಕೇಳಿದ್ರು. ಈ ಸಮರಿಯನ್ನು ಬರೀಬೇಕಾಗುತ್ತೆ. ಇನ್ನು 6th ಮೇನ್ಗೆ ಬಂದಾಗ ಎಕ್ಸ್ಟ್ರಾಕ್ಟ್ಸ್ಗೆ there is a closer place I know of. ಹೂ ಈಸ್ ದ ಸ್ಪೀಕರ್ ಆಫ್ ದ ಅಬೌವ್ ಸ್ಟೇಟ್ಮೆಂಟ್ ಅಂದಾಗ ಬಲೇಶ್ವರ್. ಇಲ್ಲಿ ಹತ್ತಿರದಲ್ಲಿ ನನಗೆ ಒಂದು ಸ್ಥಳ ಗೊತ್ತಿದೆ, ಒಂದು ಹಾಸ್ಪಿಟಲ್ ಗೊತ್ತಿದೆ ಅಂತ ಹೇಳೋದು ಬಲೇಶ್ವರ್ ಆಗಿರುತ್ತೆ. ವೈ ಡಿಡ್ ಹಿ ಚೂಸ್ ದಟ್ ಪ್ಲೇಸ್? ಬಿಕಾಸ್ ಪೊಲೀಸ್ ಕಾಪ್ suggested the place aerially, it is 10 kilometers away, so he chose the near place. What happened after going to that place? Here Roma got only first aid, lack of personals and equipments. Next 28 ನೋಡಿದಾಗ we must not miss the chance. ಇದು ದ ಕನ್ಸರ್ಟ್ ಪಾಠದಿಂದ ಇದೆ. ಹೂ ಡಸ್ ವಿ ರೆಫರ್ ಅಂದಾಗ ಅನಂತ್, ಸ್ಮಿತಾ ಅಂಡ್ ಹಿಸ್ ಫ್ಯಾಮಿಲಿ.
ವಾಟ್ ವಾಸ್ ದ ಚಾನ್ಸ್ ಅಂದಾಗ ಟು ಸಿ ಆ್ಯಂಡ್ ಹಿಯರ್ ಪಂಡಿತ್ ರವಿಶಂಕರ್ ಕನ್ಸರ್ಟ್. ವೈ ವಾಸ್ ದ ಸ್ಪೀಕರ್ ಈಗರ್ ಟು ಯೂಸ್ ದ ಚಾನ್ಸ್? ಬಿಕಾಸ್ ದ ಸ್ಪೀಕರ್ ಅನಂತ್ ವಾಸ್ suffering from cancer. He know that he had only few days, so he did not want to miss that chance. A good sailor knows his place. ಇದು ಡಿಸ್ಕವರಿ ಪಾಠದಿಂದ ಬಂದಿರುತ್ತೆ. ಹೂ ಇಸ್ ದ ಸ್ಪೀಕರ್ ಅಂದಾಗ ಕೊಲಂಬಸ್. ಹೂ ಡಸ್ ದ ಟರ್ಮ್ ಗುಡ್ ಸೇಲರ್ ರೆಫರ್ ಟು ಇನ್ ದ ಕಾನ್ಸ್ಟೇಟ್ ಅಂದಾಗ ಡಿಯಾಗೋ. ವೆನ್ ವಾಸ್ ದಿಸ್ ಸ್ಟೇಟ್ಮೆಂಟ್ ಮೇಡ್ ಅಂದಾಗ ಡಿಯಾಗೋ ವಾಸ್ ಇನ್ ಕ್ವಾರ್ಟರ್ ಡೆಕ್. ಆ ಸಮಯದಲ್ಲಿ ಈ ಮಾತನ್ನು ಕೊಲಂಬಸ್ ಹೇಳ್ತಾರೆ. ನೆಕ್ಸ್ಟ್ 30th Ballad of Tempest in the we were crowded in the cabin, not a soul would dare to sleep. Who does the word we refer here andaga? The sailors. Not a soul would dare to sleep. Why was it so andaga? All the sailors were afraid of storm. Next, what is the mean of cabin? Cabin means a private room. ಈ ಉತ್ತರವನ್ನು ಬರೀಬೇಕಾಗುತ್ತೆ. ಇನ್ನು ಪ್ರೊಫೈಲ್ ರೈಟಿಂಗ್, ದೆನ್ ಸ್ಟೋರಿ ಡೆವಲಪ್ಮೆಂಟ್, ಪಿಕ್ಚರ್ ಡಿಸ್ಕ್ರಿಪ್ಷನ್, ಪೋಯಮ್ಸ್, ನೆಕ್ಸ್ಟ್ ಪ್ಯಾಸೇಜ್, ದೆನ್ ಸಮರೀಸ್, ಹಾಗೆ ಎಸ್ಸೆ ಆ್ಯಂಡ್ ಲೆಟರ್ ರೈಟಿಂಗ್, ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರಗಳನ್ನು ಈ ಒಂದು PDF ನಲ್ಲಿ ನೀಡಲಾಗಿದೆ. ನೋಡಿ, ಕೀ ಉತ್ತರಗಳು ಇಲ್ಲಿ ಇಡೀ ಕ್ವಶನ್ ಪೇಪರ್ಗೆ ಕೀ ಉತ್ತರ ಇದೆ. ಇದು ಸ್ಟೇಟ್ ಲೆವೆಲ್ ಪ್ರಿಪರೇಟರಿಯ ಹಾಗೆ ಈ ಪ್ರಶ್ನೆ ಪತ್ರಿಕೆಯನ್ನು ನೀಡಲಾಗಿರುತ್ತೆ. ವಿದ್ಯಾರ್ಥಿಗಳೇ, ಈ ಒಂದು PDF ಅನ್ನು ವಿಡಿಯೋದ ಡಿಸ್ಕ್ರಿಪ್ಷನ್ನಲ್ಲಿ ನೀಡಿರ್ತೇನೆ, ಡೌನ್ಲೋಡ್ ಮಾಡ್ಕೊಳ್ಳಿ, ಓದಿ. ನಿಮ್ಮ ಆನ್ಯುವಲ್ ಎಕ್ಸಾಮ್ಗೆ ಇದು ನಿಜವಾಗಲೂ ಒಂದು ಪ್ರಾಕ್ಟೀಸ್ ಪೇಪರ್ ಆಗಿರುತ್ತೆ. ನಿಮಗೆ ಹೆಚ್ಚು ಅಂಕಗಳನ್ನು ಗಳಿಸೋದಕ್ಕೆ ಸಹಾಯ ಆಗುತ್ತೆ ಅಂತ ತಿಳಿಸುತ್ತಾ, ಹೆಚ್ಚಿನ ವಿಡಿಯೋಗಳನ್ನು ನೋಡಲು ತಪ್ಪದೆ ಲರ್ನ್ ಈಸಿಲಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಪರೀಕ್ಷೆಗೆ ಎಲ್ಲರಿಗೂ ಆಲ್ ದ ಬೆಸ್ಟನ್ನು ಹೇಳ್ತಾ ಎಲ್ಲರಿಗೂ ಧನ್ಯವಾದಗಳು.